ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲೊಂದು ಮೆಗಾ ಆಪರೇಷನ್ ನ ಬಿಗ್ ಹಿಂಟ್ ಸಿಕ್ಕಿದೆ. ದೊಡ್ಡದೊಂದು ಆಪರೇಷನ್. ಅತಿ ದೊಡ್ಡ ನಾಯಕರೊಬ್ಬರು ಬಿಜೆಪಿಯ ಜೊತೆಗೆ ಟಚ್ಚಲ್ಲಿದ್ದಾರಾ ಅನ್ನುವ ಸುದ್ದಿ ಸುಮಾರು ದಿನಗಳಿಂದ ಇತ್ತು. ಆದರೆ ಈಗ ಮೋದಿ ಜೊತೆ ಪ್ರೈವೇಟ್ ಮೀಟಿಂಗ್ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೆ ಈ ಸುದ್ದಿ ಕಾಂಗ್ರೆಸ್ ಹೈಕಮಾಂಡ್ಗೂ ತಲುಪಿದ್ದು ಹೈಕಮಾಂಡ್ ಕೆಂಡವಾಗಿರೋದು. ಕಾಂಗ್ರೆಸ್ ನಾಯಕರನ್ನ ಮೀಟ್ ಮಾಡೋದಕ್ಕೆ ಡೆಲ್ಲಿಗೆ ಹೋದರೂ ಕೂಡ ಸಿಗದ ಅವಕಾಶ. ಎಲ್ಲ ಫೈನಲೈಸ್ ಆಗಬೇಕಿತ್ತು, ಆದರೆ ಅವಕಾಶವೇ ಸಿಗಲಿಲ್ಲ. 2-3 ದಿನ ವೇಟ್ ಮಾಡಿದ್ರು, ಹಾಗೇ ಬರೀ ಕೈಯಲ್ಲಿ ವಾಪಸ್ ಬಂದಿದ್ದು. ಹಾಗೆ ಮೊನ್ನೆಯಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ ಗುಜರಾತಲ್ಲಿ, ಅದು ಬರೀ ಗುಜರಾತ್ ಕಾಂಗ್ರೆಸ್ಗಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಅನ್ನೋದು ಗೊತ್ತಾಯಿತು, ಚರ್ಚೆ ಆಯಿತು. ಆದರೆ ಅಸಲಿಗೆ ರಾಹುಲ್ ಹೇಳಿದ್ದೇ ಇವರಿಗೆ ಅನ್ನುವ ಚರ್ಚೆಯೂ ಕೂಡ ಈಗ ಶುರುವಾಗಿದ್ದು, ಒಬ್ಬರೇ ಹೋಗ್ತಾರಾ, ದೊಡ್ಡ ತಂಡದೊಂದಿಗೆ ಕಮಲ ಹಿಡಿತಾರಾ? ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲಾರದಂಥ ಮತ್ತೊಂದು ಆಘಾತವೇ ಕಾದಿದೆಯಾ? ಬಹಳ ದೊಡ್ಡ ಸರ್ಪ್ರೈಸ್ ಕೊಟ್ಟಿದೆ ಈ ಬೆಳವಣಿಗೆಯ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಕೂಡ ಬೆಳವಣಿಗೆಯ ಒಂದು ಭಾಗ. ಎಲ್ಲ ನೋಡ್ತಾ ಹೋಗೋಣ. ಆರಂಭದಲ್ಲೇ ಹೇಳಿದ ಹಾಗೆ ಇದು ಅತಿ ದೊಡ್ಡ ಆಪರೇಷನ್ ಆಗಬಹುದು ಅಂದುಕೊಂಡಂತೆ ಎಲ್ಲ ನಡೆದಿದ್ದೆ. ಹೌದಾದರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲೇ ಈ ಲೋಕಸಭಾ ಚುನಾವಣೆ, ಅದಕ್ಕೂ ಹಿಂದಿನ 2-3 ವರ್ಷಗಳನ್ನು ತಗೊಂಡ್ರೆ ಕಾಂಗ್ರೆಸ್ನ ಬೇಕಾದಷ್ಟು ಜನ ಪ್ರಮುಖ ನಾಯಕರು, ಪಕ್ಷನಿಷ್ಠರೇ ಬಿಜೆಪಿಗೆ ಹೋದವರಿದ್ದಾರೆ. ಅಂಥದ್ರಲ್ಲಿ ಇವರು ಬಿಜೆಪಿ ಕಡೆಯಿಂದಾನೇ ಬಂದು ಕಾಂಗ್ರೆಸ್ ಅಲ್ಲಿರೋರು ಬರೀ ಬಿಗ್ ಲೀಡರ್ ಅಲ್ಲ, ಒಬ್ಬರು ಮುಖ್ಯಮಂತ್ರಿ ಅನ್ನೋದು ವಿಶೇಷ, ಬೇರೆ ಯಾರೂ ಅಲ್ಲ. ಸುಮಾರು ಸಲ ಇದು ಚರ್ಚೆಗೆ ಬಂದಿತ್ತು. ಆದರೆ ಈಗ ಬಹುದೊಡ್ಡ ಬೆಳವಣಿಗೆ ಆಗ್ತಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟಂತೆ ರೇವಂತ್ ರೆಡ್ಡಿ ಅವರಿಗೆ ಡೆಲ್ಲಿಗೆ ಹೋಗಿ 2-3 ದಿನ ವಾಸ್ತವ್ಯ ಹೂಡಿದ್ರು ಕೂಡ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನೇ ಕೊಡದಿರೋದು ಒಂದು ಬೆಳವಣಿಗೆ. ಏನಿದು ಪ್ರೈವೇಟ್ ಮೀಟಿಂಗ್ ಅದೆಲ್ಲ ಹೇಳ್ತಾ ಹೋಗೋಣ. ಏನಾಗ್ತಿದೆ ನೋಡಿ, ಕಾಂಗ್ರೆಸ್ ವಿರುದ್ಧ ರೇವಂತ್ ರೆಡ್ಡಿ ಸಿಡಿದೆದ್ದಿರೋದು, ಕಾಂಗ್ರೆಸ್ಸು ರೇವಂತ್ ರೆಡ್ಡಿಗೆ ಕೊಟ್ಟಿರುವಂಥ ಸರ್ಪ್ರೈಸ್ಗಳು, ಇದೆರಡನ್ನೂ ಒಂದ್ಸಲ ಕ್ವಿಕ್ ಆಗಿ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟು ಬಿಡ್ತೀವಿ. ಆಮೇಲೆ ಏನದು ಪ್ರೈವೇಟ್ ಮೀಟಿಂಗ್, ಮೋದಿ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಕೇಳಿ ಬರ್ತಿರೋದು ಎಲ್ಲ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊನ್ನೆ ಅಷ್ಟೇ MLC ಕ್ಯಾಂಡಿಡೇಟ್ ಫೈನಲ್ ಮಾಡೋದಕ್ಕೆ ಅಂತ ಹೋಗಿದ್ರು ಡೆಲ್ಲಿಗೆ. ಆದರೆ ಅವಕಾಶವೇ ಸಿಗಲಿಲ್ಲ. ಖಾಲಿ ಕೈಯಲ್ಲಿ ವಾಪಸ್ ಬರ್ತಾರೆ. 2-3 ಹೆಸರುಗಳನ್ನು ರೆಡಿ ಮಾಡ್ಕೊಂಡಿದ್ರು. ನರೇಂದ್ರ ರೆಡ್ಡಿ, TPCC ಮೀಡಿಯಾ ಕೋಆರ್ಡಿನೇಟರ್ ಸಮಾ ರಾಮಮೋಹನ್ ರೆಡ್ಡಿ ಮತ್ತು ಫಹೀಮ್ ಖುರೇಶಿ, ಇವ್ರ ಹೆಸರೆಲ್ಲ ಫೈನಲ್ ಮಾಡ್ಕೊಂಡಿದ್ರು ರೇವಂತ್ ರೆಡ್ಡಿ. ಬಟ್ ಅದು ಯಾರ ಹೆಸರು ಇಲ್ಲವೇ ಇಲ್ಲ. TPCC ಅಧ್ಯಕ್ಷರಿಗೆ ಸರ್ಪ್ರೈಸ್ ಆಗುತ್ತೆ. ಇದು ನನ್ನ ಕಣ್ಣೆ ನನಗೆ ನಂಬೋಕ್ಕಾಗ್ತಿಲ್ಲ. AICC ಇಂದ ಫೈನಲ್ ಆಗಿರೋ ಹೆಸರುಗಳು ಅನ್ನೋ ರೀತಿಯಲ್ಲಿ ತೆಲಂಗಾಣ ನಾಯಕರಿಗೆ ಯಾವ ರೀತಿ ಶಾಕ್ ಕೊಟ್ಟಿದೆ ಅಂದರೆ, ವಿಜಯಶಾಂತಿ ಅವರನ್ನ ಆಯ್ಕೆ ಮಾಡಲಾಗಿದೆ, ಶಂಕರ್ ನಾಯಕ್ ಅವರನ್ನ ಮತ್ತು ಅದ್ದಂಕಿ ದಯಾಂಕರ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಒಂದೊಂದು ಸಣ್ಣ ಸಣ್ಣ ಬೆಳವಣಿಗೆಯಲ್ಲೂ ಕೂಡ ರೇವಂತ್ ರೆಡ್ಡಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಡ್ತಾ ಇದೆ, ಅವರನ್ನ ಮೂಲೆ ಗುಂಪು ಮಾಡ್ತಾ ಇದೆ. ಇತ್ತೀಚೆಗೆ ಕಾಂಗ್ರೆಸ್ ಆಕ್ಟಿವಿಟಿ ತೆಲಂಗಾಣದಲ್ಲಿ ಆಕ್ಟಿವ್ ಆಗಿಲ್ಲದಂಥವರನ್ನೂ ಕೂಡ ಕ್ಯಾಂಡಿಡೇಟ್ ಮಾಡ್ತೀವಿ ನಾವು, ನೆನಪಿರಲಿ ನಿಮಗೆ ಬಾಸ್ ಅಂದರೆ ಯಾರು ಅಂತ ನೆನಪು ಇದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ ರೇವಂತ್ ರೆಡ್ಡಿ ಅವರನ್ನ ತೆಲಂಗಾಣ ಕಾಂಗ್ರೆಸ್ ಅಲ್ಲಿ CM ಅನ್ನೇ ಹೈಕಮಾಂಡ್ ಮೂಲೆ ಗುಂಪು ಮಾಡ್ತಾ ಅನ್ನೋ ಮಟ್ಟಿಗೆ ಚರ್ಚೆ ಶುರುವಾಗಿದೆ. ಇದು ಒಂದು ಕಡೆ. ಡೆಲ್ಲಿಲಿ ಅವಕಾಶ ಮೀಟಿಂಗ್ಗೆ ಸಿಗದೆ ಇರೋದು ಒಂದಾಯ್ತಾ, ಇದು ಎರಡಾಯ್ತಾ, ಮೂರನೇದು ನೋಡಿ, ಇದು ರೇವಂತ್ ರೆಡ್ಡಿ ಕಾಂಗ್ರೆಸ್ಗೆ ಕೊಟ್ಟಿರುವ, ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕ್. ಏನಂತಿದ್ದಾರೆ ಗೊತ್ತಾ, ತೆಲಂಗಾಣದಲ್ಲಿ ದುಡ್ಡೇ ಇಲ್ಲ ಗ್ಯಾರಂಟಿಗೆ, ಅಸಲಿಗೆ ಗ್ಯಾರಂಟಿ ಕೊಡೋಕೆ ದುಡ್ಡೇ ಇಲ್ಲ. CM ಆದಮೇಲೆ ಆರ್ಥಿಕ ಪರಿಸ್ಥಿತಿ ಹೆಂಗೆ ಕಷ್ಟ ಆಗಿದೆ ಅನ್ನೋದು ನನಗೆಲ್ಲ ಅರ್ಥ ಆಗಿದೆ. ತಿಂಗಳ ಗಳಿಕೆ ತೆಲಂಗಾಣದಲ್ಲಿ 18,500 ಕೋಟಿ. ಆದರೆ ಎಲ್ಲ ಅದು ಖರ್ಚಾಗಿ ಹೋಗುತ್ತೆ. ಸರ್ಕಾರಿ ನೌಕರರ ವೇತನ, ಮಾಜಿ ನೌಕರರ ಪಿಂಚಣಿಗೆ ವೆಚ್ಚ ಆಗುತ್ತೆ. ಉಳಿಯೋದು 5,500 ಕೋಟಿ ಅಷ್ಟೇ. ಇದು ಸಾಲ ಮತ್ತು ಬಡ್ಡಿ ಪಾವತಿ ಮಾಡೋದಕ್ಕೆ ಬಳಕೆ ಆಗುತ್ತೆ, ಅದಕ್ಕೆ ಸಾಲಲ್ಲ. ಇನ್ನು ಗ್ಯಾರಂಟಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಇದೆಲ್ಲವೂ ನನಗೆ CM ಆದಮೇಲೆ ಗೊತ್ತಾಯಿತು. ಸೊ ಪ್ರತಿ ತಿಂಗಳು ಗ್ಯಾರಂಟಿಗೆ ಮೀಸಲಿಡೋದಕ್ಕೆ ನಮ್ಮ ಹತ್ರ ದುಡ್ಡೇ ಇಲ್ಲ.
ಕ್ಷೇತ್ರ ವಿಂಗಡಣೆ ಮತ್ತೊಂದು ಮಗದೊಂದು ಅಲ್ಲ, ಇಡೀ ದೇಶವ್ಯಾಪಿ ಈಗ ಚರ್ಚೆಯಾಗಬೇಕಾಗಿರೋದು ಗ್ಯಾರಂಟಿ. ಈ ಉಚಿತ ಘೋಷಣೆಗಳ ಬಗ್ಗೆ ಒಂದು ರಾಜ್ಯ ಅಥವಾ ಒಬ್ಬರು ನಾಯಕರಿಂದ ನಿರ್ಧಾರ ಮಾಡೋಕೆ ಸಾಧ್ಯ ಇಲ್ಲ. ದೇಶವ್ಯಾಪಿ ಗ್ಯಾರಂಟಿ ಈಗ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಮೊದಲು ಇದ್ರ ಬಗ್ಗೆ ಚರ್ಚೆಯಾಗಬೇಕು ಅನ್ನುವ ಮೂಲಕ ಗ್ಯಾರಂಟಿ ಕೊಡೋದು ಅಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೇವಂತ್ ರೆಡ್ಡಿ. 10ನೇ ತಾರೀಕು ಬಂದ್ರೆ, ತಿಂಗಳ 10ನೇ ತಾರೀಕು ಬಂದ್ರೆ ಯಾವ ರೀತಿ ಕುತ್ತಿಗೆಗೆ ಬರುತ್ತೆ ಅಂದ್ರೆ ದುಡ್ಡೇ ಇಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಪ್ರತಿ ತಿಂಗಳ 10ನೇ ತಾರೀಕು ಬಂದರೆ ಅವ್ರ ರಾಜ್ಯದ ಹೇಳ್ತಿರೋದು 13,000 ಕೋಟಿ ಅರೇಂಜ್ ಮಾಡಬೇಕು. ವೇತನ ಪಾವತಿ, ಬಡ್ಡಿ, ಸಾಲ ಪಾವತಿ ಬಳಿಕ ರಾಜ್ಯ ಸರ್ಕಾರದ ಬಳಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ ಉಳಿಯೋದಕ್ಕೆ ಬರೀ 5,000 ಕೋಟಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಕೊಡೋದಕ್ಕೆ ಖಂಡಿತ ದುಡ್ಡಿಲ್ಲ ಅಂತ ರಾಜ್ಯದ ಹಣಕಾಸು ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡ ಬಳಿಕ ನನಗಿದೆಲ್ಲವೂ ಅರ್ಥ ಆಯಿತು ಅಂತ ಹೇಳುವ ಮೂಲಕ ಮೊದಲು ಯಾವುದನ್ನೂ ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಿಸಿದೆ ಅನ್ನುವ ಕಹಿ ಸತ್ಯವನ್ನ ಬಟಾಬಯಲು ಮಾಡಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರೀ ಮುಖಭಂಗ ಆದಂತಾಗಿದೆ. ಈ ಮಾತನ್ನ ಅವರು ಉದ್ದೇಶಪೂರ್ವಕವಾಗಿ ಆಗಿರ್ತಾರೆ. ಅಧಿಕಾರ ಸಿಕ್ಕ ಮೇಲೆ ಗೊತ್ತಾಯ್ತು ಅಂದ್ರೆ ಅರ್ಥ ಏನು? ಅದಕ್ಕಿಂತ ಮುಂಚೆ ಯಾವುದೇ ತಯಾರಿ ಆಗಿಲ್ಲ ಅನ್ನೋದನ್ನ ಓಪನ್ ಆಗಿ ಹೇಳ್ದಂಗಾಯ್ತು. ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಬಹಳಷ್ಟು ಅಧ್ಯಯನ ಆಗಬೇಕಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆಯಾಗಬೇಕಾಗಿದೆ ಅಂತಿದ್ದಾರೆ ಅವರು. ಆರ್ಥಿಕ ಆರೋಗ್ಯದ ಬಗ್ಗೆ ಇನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಬಹಳ ಕಷ್ಟ ಅನ್ನೋದನ್ನ ಮೊದಲ ಬಾರಿಗೆ ಕಾಂಗ್ರೆಸ್ನ ಬೇರೆ MLA ನಮ್ಮ ರಾಜ್ಯದಲ್ಲೂ ಮಾತಾಡ್ತಿದ್ದಾರಲ್ಲ, ಆದರೆ ಮೊದಲ ಬಾರಿಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಓಪನ್ ಆಗಿ ಹೇಳಿರೋದು ನೋಡಿ. ಇಂಡಿಯಾ ಟುಡೇ ಕಾನ್ಕ್ಲೇವ್ ಅಲ್ಲಿ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಬಹಳ ನೇರವಾಗಿ ಮಾತಾಡಿದ್ದಾರೆ ಈ ವಿಚಾರವನ್ನ. ಈ ಉಚಿತ ಘೋಷಣೆಗಳನ್ನು ಪ್ರಾಮಿಸ್ ಮಾಡೋದು ಎಲೆಕ್ಷನ್ನಲ್ಲಿ, ಇದೆಲ್ಲವೂ ಕೂಡ ರಾಜ್ಯಕ್ಕೆ ಅತಿ ದೊಡ್ಡ ಹೊರೆಯಾಗತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಅವರು. ಹಾಗೆ ಇದು ಒಬ್ಬರೇ ಏನೋ ತೀರ್ಮಾನ ಮಾಡುವಂಥ ವಿಷಯ ಅಲ್ಲ. ಈಗ ಹೆಂಗೂ ಎಲ್ಲ ಪಕ್ಷಗಳು ಘೋಷಣೆ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ, ಸೊ ಇದು ಇಡೀ ದೇಶದ ಎಲ್ಲ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಸರಿಯಾದಂತಹ ಒಮ್ಮತದ ಚರ್ಚೆಯಾಗಿ ತೀರ್ಮಾನ ಆಗಬೇಕಾಗಿರೋ ವಿಷಯ ಅನ್ನೋ ಮೂಲಕ ಸುಮ್ಮನೆ ಮುಚ್ಚು ಮರೆಯಲ್ಲಿ ಎಲ್ಲ ಆಗ್ತಿದೆ ಅಂತ ಹೇಳ್ಕೊಂಡು ಹೋಗ್ತಿರೋದಲ್ಲ. ಭವಿಷ್ಯದ ಬಗ್ಗೆ ಯೋಚನೆ ಇದ್ದರೆ ಎಲ್ಲ ಸರಿ ಮಾಡಬೇಕು ಅನ್ನುವಂಥ ಸವಾಲನ್ನೇ ಎಸ್ತಿದ್ದಾರೆ ರೇವಂತ್ ರೆಡ್ಡಿ. ಸೊ ಒಂದು ಬಿಗ್ ಸ್ಟೆಪ್ ತಗೊಳ್ತಿದ್ದಾರೆ ರೇವಂತ್ ರೆಡ್ಡಿ. ಡೋಂಟ್ ಕೇರ್ ಸ್ಟೆಪ್ಪನ್ನು ತಗೊಳ್ತಿದ್ದಾರೆ ಅನ್ನೋದು ವೆರಿ ಕ್ಲಿಯರ್. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕಿಂತ ಆಘಾತವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿಯೊಬ್ಬರು ಗ್ಯಾರಂಟಿ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಜಸ್ಟ್ ಯೋಚನೆ ಮಾಡಿ. ನಮ್ಮಲ್ಲೂ ಅದೇ ಪರಿಸ್ಥಿತಿ ಇದೆ ನೋಡಿ. ನಿನ್ನೆ ಅಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ, ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ರಿಲೀಸ್ ಆಗುತ್ತಲ್ಲ ಬಜೆಟ್ ಹೊತ್ತಲ್ಲಿ, ಅದೇ ಹೇಳಿದೆ 98% ಅಷ್ಟು ಬದ್ಧತಾ ವೆಚ್ಚಕ್ಕೆ ವ್ಯಯವಾಗ್ತಿದೆ. ರಾಜ್ಯದಲ್ಲಿ ಖಜಾನೆಗೆ ಎಷ್ಟು ಬರುತ್ತಲ್ಲ ಅದರ ಒಟ್ಟು ಆ ರಾಜಸ್ವ ಆದಾಯದಲ್ಲಿ ಬಹುಪಾಲು 98% ವೇತನ, ಪಿಂಚಣಿ, ಗ್ಯಾರಂಟಿ ಅಂತ ಬದ್ಧತಾ ವೆಚ್ಚಕ್ಕೆ ವ್ಯಯ ಆಗ್ತಿದೆ. ಆರ್ಥಿಕ ಸಮೀಕ್ಷೆಯಲ್ಲಿದ್ದು ಬಟಾಬಯಲಾಗಿದೆ. ಸೊ ಅಭಿವೃದ್ಧಿಗೆ ದುಡ್ಡಿಲ್ಲ. 100ರಲ್ಲಿ 98% ಇದಕ್ಕೆ ಹೋದರೆ ಇನ್ನೆಲ್ಲಿ ಉಳ್ಕೊಳ್ಳುತ್ತೆ? ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದನ್ನ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಒಪ್ಪಿಕೊಳ್ಳಲ್ಲ. ಆದರೆ ತೆಲಂಗಾಣ CM ಸೆಡ್ ಹೊಡೆಯೋ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನೋದು ಒಂದು ಎಕ್ಸಾಂಪಲ್ಲು. ಕಾಂಗ್ರೆಸ್ ಹೈಕಮಾಂಡ್ ರೇವಂತ್ ರೆಡ್ಡಿಗೆ ಶಾಕ್ ಕೊಟ್ಟರೆ ರೇವಂತ್ ರೆಡ್ಡಿ ಹೈಕಮಾಂಡ್ಗೆ ಶಾಕ್ ಕೊಟ್ಟಿದ್ದಾರೆ ಅನ್ನೋದು 3 ಮಹತ್ವದ ಉದಾಹರಣೆಗಳನ್ನು ನೋಡಿದ್ರಲ್ಲ. ಈಗ ನಾವು ಈ ಪ್ರೈವೇಟ್ ಮೀಟಿಂಗ್ ಬಗ್ಗೆ ಮಾತಾಡೋಣ. ಮೊನ್ನೆ ಅಷ್ಟೇ ಈ ಬಜೆಟ್ ನಂತರದಲ್ಲಿ 11 ಬೇಡಿಕೆಗಳನ್ನು ಇಟ್ಕೊಂಡು ಪ್ರಧಾನಿಗಳನ್ನು ಮೀಟ್ ಆದರು. ಕೇಂದ್ರ ಸಚಿವರನ್ನ, ಪ್ರಧಾನಿಯವ್ರನ್ನೆಲ್ಲ ಮೀಟ್ ಆದರು. ಕೇಂದ್ರ ಸಚಿವರ ಜೊತೆ ಎಲ್ಲ ಚರ್ಚೆ ಆಯಿತು. ಆದರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೋಗಿದ್ರು ರೇವಂತ್ ರೆಡ್ಡಿ ಅವ್ರ ಜೊತೆ. ಅವರನ್ನು ಹೊರಗಿಟ್ಟು ಮೋದಿ ಬರೀ ರೇವಂತ್ ರೆಡ್ಡಿ ಅವ್ರ ಜೊತೆಗೆ ಮಾತಾಡ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. PM CMಗಷ್ಟೇ ಅವಕಾಶ ಕೊಡೋದ್ರಲ್ಲಿ ಏನು ವಿಶೇಷ ಇಲ್ಲ ಅಂತ ಅನಿಸಿದ್ರು ಕೂಡ ರೇವಂತ್ ರೆಡ್ಡಿ ಅವ್ರ ಜೊತೆ ವಿಶೇಷ ಮಾತುಕತೆ ಆಗಿದೆಯಂತೆ. ಇಲ್ಲಿ KTR ಮತ್ತು KCR ಪಕ್ಷದ ಪ್ರಮುಖ ನಾಯಕರೆಲ್ಲ ಹೇಳ್ತಿದ್ದಾರೆ, ಮೊನ್ನೆ ಗುಜರಾತಲ್ಲಿ ರಾಹುಲ್ ಗಾಂಧಿ BJPಯ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಅಂತ ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ಇದೇ ರೇವಂತ್ ರೆಡ್ಡಿ ಅವ್ರಿಗೆ. ರೇವಂತ್ ರೆಡ್ಡಿ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಕಡೆಗಣಿಸಿದೆ. ಮತ್ತೊಂದು ಕಡೆ BJPಯ ಸೀಕ್ರೆಟ್ ಕಾರ್ಯಕಾರಿಯಾಗಿ ಅವರು ತೆಲಂಗಾಣದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಬಹಳ ದೊಡ್ಡ ರಹಸ್ಯ ಈಗ ಓಪನ್ ಆಗಿದೆ ಅಂತಿದ್ದಾರೆ. ಮೋದಿ ಜೊತೆ ಮಾತುಕತೆ ಮಾಡಿಕೊಂಡು ಬಂದಿದ್ದಾರೆ, ಯಾವುದೇ ಹಂತದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ KTR ಓಪನ್ ಆಗಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ, ಮಿನಿಸ್ಟರ್ನ ಹೊರಗಿಟ್ಟು ಅನ್ನುವ ಮೂಲಕ. ಸೊ ರೇವಂತ್ ರೆಡ್ಡಿ BJPಗೆ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಹೋಗ್ತಾರಾ? ಮಧ್ಯದಲ್ಲಿಯೇ ಆಪರೇಷನ್ ಆಗತ್ತಾ?
ಏನಾದರೂ ಆಗಬಹುದು. ಇಷ್ಟು ದಿನ ಅದು ಊಹಾಪೋಹದಂತಿತ್ತು. ಯಾಕಂದರೆ CM ಹೊಗಳಿದ್ರು ಅನ್ನೋ ಕಾರಣಕ್ಕೇ ಇದೆಲ್ಲ ಚರ್ಚೆ ಆಗ್ತಿತ್ತು. ಈಗ ಹಾಗಾಗ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ರೇವಂತ್ ರೆಡ್ಡಿಯನ್ನ ಕಡೆಗಣಿಸಿರುವಂತಹ ಬೆಳವಣಿಗೆಗಳು, ಡೆಲ್ಲಿಯಲ್ಲಿ ಮೀಟಿಂಗಿಗೂ ಸಿಗದ ಅವಕಾಶ, ರಾಹುಲ್ ಗಾಂಧಿಗೆ ರೇವಂತ್ ರೆಡ್ಡಿ ಅವರು ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕು, ಇದೆಲ್ಲವನ್ನ ಒಟ್ಟಿಗೆ ನೋಡಿ ಈ ಮೀಟಿಂಗನ್ನು, ಮೋದಿ ಜೊತೆಗಿನ ಮೀಟಿಂಗನ್ನು ಯೋಚನೆ ಮಾಡಿದ್ರೆ ತೆಲಂಗಾಣದಲ್ಲೂ ಒಂದು ಮೆಗಾ ಆಪರೇಷನ್ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಾ ಕಾಂಗ್ರೆಸ್ಗೆ ಆಘಾತ ಕಾದಿದೆಯಾ ಅಂತ ಅನಿಸ್ತಿದೆ. ಸೊ ದಕ್ಷಿಣದಲ್ಲಿ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಬಯಸ್ತಿರುವಂತಹ ಬಿಜೆಪಿ ತೆಲಂಗಾಣದಲ್ಲೊಬ್ರು, ಕರ್ನಾಟಕದಲ್ಲೊಬ್ರು ಬಿಗ್ ಲೀಡರ್ ಸೆಳೆಯೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆಯಾ ಅನ್ನೋದು ಈಗ ಬಹಳ ಬಹಳ ಕುತೂಹಲಕಾರಿ ವಿಚಾರ. ಇತ್ತೀಚೆಗಷ್ಟೇ DK ಶಿವಕುಮಾರ್ ಸುತ್ತವೂ ಇದೇ ರೀತಿ ಚರ್ಚೆ ಆಯಿತು. ಹೇಳಿಕೆಯಲ್ಲಿ DK ಶಿವಕುಮಾರ್ ಅವರು ರೇವಂತ್ ರೆಡ್ಡಿ ಅವರು ಸಿಕ್ಕಾಪಟ್ಟೆ ಕ್ಲೋಸು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೂಡ ಇದೆ ಅಂತಾರೆ. ಸೊ ಕರ್ನಾಟಕದಲ್ಲಿಯೂ ಹೆಚ್ಚು ಕಡಿಮೆ ಆದರೆ DK ಶಿವಕುಮಾರ್ ಯಾವ ದಾರಿ ಹಿಡಿತಾರೋ ಗೊತ್ತಿಲ್ಲ ಅನ್ನುವ ಚರ್ಚೆಗಳು ಇತ್ತೀಚೆಗೆ ಹೊರಗಡೆ ಬರ್ತಿರೋದು. ಅಲ್ಲಿ ನೋಡಿದ್ರೆ ರೇವಂತ್ ರೆಡ್ಡಿ ಅವರು ಯಾವುದೇ ಕ್ಷಣದಲ್ಲಿ ಕೈ ಕೊಡಬಹುದು ಅನ್ನುವಂಥ ಬೆಳವಣಿಗೆಗಳು ಆಗ್ತಿರೋದು. ಸೊ ಉತ್ತರದಲ್ಲಿ ಸರಣಿ ಗೆಲುವುಗಳನ್ನು ಪಡೆದಿರೋ ಬಿಜೆಪಿ ದಕ್ಷಿಣದಲ್ಲಿ ನೆಲೆಯೂರೋದಿಕ್ಕೀಗ ಬೇರೆಯದ್ದೇ ದಾರಿ ಹಿಡಿತಾ ಇದೆಯಾ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.